ರಾಡ್ ನೀಡಿತು ಕೊಲೆಯ ಸುಳಿವು ಫಿಂಗರ್ ಪ್ರಿಂಟ್ ಕಹಾನಿ ಏನ್ ಗೊತ್ತಾ? ಥೇಟ್ ಸಿನಿಮಾ ಕತೆ ಅಪ್ಪ ಮಗನ ಡೀಲ್. ಇದು ಒಂದು ಕೊಲೆಯ ಸುತ್ತ ಸ್ಟೋರಿ. ಕೆಆರ್ ಪುರಂನಲ್ಲಿ ಮಗನಿಂದ ತಾಯಿ ಕೊಲೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಯಾವ ಸಿನಿಮಾ ಕತೆಗೂ ಕಮ್ಮಿ ಇಲ್ಲ ಈ ಕೊಲೆ ಪ್ರಕರಣ. ಅಪ್ರಾಪ್ತ ಮಗ ಪೊಲೀಸರಿಗೆ ಶರಣಾಗ್ಬಿಟ್ಟಿದ್ದ. ಆ ಟೈಮಲ್ಲಿ ಆತ ಒಂದು ಕಥೆಯನ್ನ ಹೇಳಿದ್ದ, ಯಾತಕ್ಕೋಸ್ಕರ ಈ ಮರ್ಡರ್ ಅನ್ನ ತಾನು ಮಾಡಿದ್ದ ಅಂತ ಹೇಳಿ. ಆದ್ರೆ ಅಸಲಿ ಕಹಾನಿ ಬೇರೆನೆ ಇದೆ. ಫೆಬ್ರವರಿ 2ನೇ ತಾರೀಕು ಕೆಆರ್ ಪುರಂನಲ್ಲಿ ನೇತ್ರಾ ಎಂಬ ಮಹಿಳೆಯ ಕೊಲೆ ನಡೆದಿತ್ತು. ರಾಡ್ ನಿಂದ ಹೊಡೆದು ನಾನು ಕೊಂದು ಬಿಟ್ಟೆ ಅಂತ ಹೇಳಿ ಮಗನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಶರಣಾಗ್ಬಿಟ್ಟಿರ್ತಾನೆ. ಆದ್ರೆ ರಾಡ್ ಮೇಲಿದ್ದ ಫಿಂಗರ್ ಪ್ರಿಂಟ್ ಬೇರೆ ಕತೆ ಹೇಳ್ತಾ ಇತ್ತು. ಅಲ್ಲಿ ಇಬ್ಬರ ಫಿಂಗರ್ ಪ್ರಿಂಟ್ ಇತ್ತು. ಅಪ್ರಾಪ್ತ ಮಗ ಪೊಲೀಸರಿಗೆ ಹಾಗಾದ್ರೆ ಶರಣಾಗಿದ್ದು ಯಾಕೆ ಗೊತ್ತಾ? ಪೊಲೀಸರು ತನಿಖೆ ಕೈಗೊಂಡಾಗ ಅಸಲಿ ಸತ್ಯ ಗೊತ್ತಾಗಿದೆ. ಇನ್ನು ನ್ಯೂಸ್ 18 ನಲ್ಲಿ ಮಹಿಳೆ ಕೊಲೆ ಕಾರಣದ ಅಸಲಿ ಸೀಕ್ರೆಟ್ ನಾವ್ ಹೇಳ್ತೀವಿ. ಕೊಲೆ ಆದ್ಮೇಲೆ ನಾನೇ ಕೊಲೆಗಾರ, ನನ್ನಿಂದ ತಪ್ಪಾಗಿದೆ ಅಂತ ಮಗ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ, ಸರೆಂಡರ್ ಆಗ್ಬಿಡ್ತಾನೆ. ಆದರೆ ರಾಡ್ ಮೇಲೆ ಇಬ್ಬರ ಫಿಂಗರ್ ಪ್ರಿಂಟ್ ಇತ್ತು. ಕೊಲೆ ಹಿಂದೆ ಮಗ ಅಷ್ಟೇ ಅಲ್ಲ, ಪತಿಯ ಕೈವಾಡವೂ ಕೂಡ ಕನ್ಫರ್ಮ್ ಆಗುತ್ತೆ. ನೇತ್ರಾ ನಡವಳಿಕೆಗೆ ಬೇಸತ್ತು ಪತಿ ಹಾಗೇನೆ ಮಗ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಜರ್ ಟ್ವಿಸ್ಟ್. ನೇತ್ರಾಳಿಗೆ ಅಕ್ರಮ ಸಂಬಂಧ ಇತ್ತಂತೆ, ಕುಡಿತದ ಚಟ ಇತ್ತು. 2-3 ದಿನಗಳಾದ್ರೂ ಕೂಡ ಮನೆಗೆ ನೇತ್ರ ಬರ್ತಾ ಇರಲಿಲ್ವಂತೆ. ಒಂದ್ ಕಡೆ ಹಸಿವು, ಇನ್ನೊಂದ್ ಕಡೆ ಪತ್ನಿ ಹಿಂಗ್ ಮಾಡ್ತಾ ಇದ್ದಾಳೆ, ಅಮ್ಮ ಹಿಂಗ್ ಮಾಡ್ತಿದ್ದಾಳೆ ಅಂತ ಪತಿಗೂ ಮಗನಿಗೂ ಬೇಸರ. ಸಿಟ್ಟಲ್ಲಿ ಕೊಂದು ಬಿಟ್ಟೆ ಅಂತ ಹೇಳಿ ಪತಿ ಚಂದ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಂದೆ ರಾಡ್ನಿಂದ ಹೊಡೆದ ಮೇಲೆ ಮಗನೂ ತಾಯಿಗೆ ಹೊಡೆದಿದ್ದ. ಸತ್ತಿರೋದು ಕನ್ಫರ್ಮ್ ಆಗ್ತಾ ಇದ್ದಂತೆ ಚಂದ್ರಪ್ಪ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅಪ್ರಾಪ್ತ ವಯಸ್ಸಿನ ಮಗ ಕೆಆರ್ ಪುರಂ ಸ್ಟೇಷನ್ಗೆ ಹೋಗ್ತಾನೆ, ಶರಣಾಗ್ತಾನೆ. ಇಲ್ಲೊಂದು ಪ್ಲಾನ್ ಮಾಡ್ತಾರೆ. ಅಪ್ರಾಪ್ತ ಮಗನನ್ನ ಜೈಲಿಗೆ ಕಳಿಸಿದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ, ಜೈಲಲ್ಲಿ ಆತನಿಗೆ ಊಟ ಸಿಗುತ್ತೆ, ಅಪ್ರಾಪ್ತ ಅನ್ನೋ ಕಾರಣಕ್ಕೆ ಶಿಕ್ಷಣನೂ ಸಿಗುತ್ತೆ. ಆತ ಏನ್ ಹೇಳ್ತಾನೆ, ನಾನ್ ಜೈಲಿಗೆ ಹೋಗ್ತೀನಪ್ಪ, ನೀನು ಹಣ ಸಂಪಾದನೆ ಮಾಡು ಅಂತ ಹೇಳಿ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣಾಗಿರ್ತಾನೆ. ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ತಪ್ಪನ್ನ ಒಪ್ಕೊಂಡಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮೇಜರ್ ಟ್ವಿಸ್ಟ್ ಸಿಕ್ಕಿದೆ, ಇಲ್ಲೊಂದು ಕಹಾನಿನೂ ಇದೆ. ಯಾವ ಕಾರಣಕ್ಕೋಸ್ಕರ ನೇತ್ರಾಳ ಕೊಲೆ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಅಲ್ಲಿ ಅಪ್ಪ ಮಗ ಒಂದು ಪ್ಲಾನ್ ಮಾಡ್ಕೊಂತಾರೆ, ನಾನ್ ಜೈಲ್ಗೆ ಹೋಗ್ತೀನಿ, ನೀನ್ ಹಣ ಸಂಪಾದನೆ ಮಾಡು ಅಂತ. ಯಾವ ತರ ಈ ಪ್ರಕರಣ ಬೆಳಕಿಗೆ ಬಂದಿದ್ದು? ಶರ್ಮಿತಾ, ಫೆಬ್ರವರಿ 2ನೇ ತಾರೀಕಿನಂದು ಕೆಆರ್ ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನೇತ್ರ ಎನ್ನುವಂತಹ ಒಂದು ಮಹಿಳೆಯ ಕೊಲೆ ಆಗುತ್ತೆ. ಕೊಲೆ ಆದಂತಹ ಬಳಿಕ ಮಗನೇ ಹೋಗಿ ಕೆಆರ್ ಪುರಂ ಪೊಲೀಸರಿಗೆ ಶರಣಾಗ್ತಾನೆ. ಅಂದ್ರೆ ನಾನು ನನ್ನ ತಾಯಿಯನ್ನ ಕೊಲೆ ಮಾಡಿದೆ, ಕೊಲೆ ಮಾಡುವಂತ ಉದ್ದೇಶ ಏನು ಅಂತಂದ್ರೆ ಪ್ರತಿನಿತ್ಯವೂ ಕೂಡ ನಾನು ಕಾಲೇಜಿಗೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ನನಗೆ ಸರಿಯಾಗಿ ಅಡುಗೆಯನ್ನ ಮಾಡ್ತಿರಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಕೋಪ ಬಂತು, ನನ್ನ ತಾಯಿಯನ್ನ ನಾನು ಕೊಲೆ ಮಾಡಿದೆ ಅಂತ ಹೇಳ್ಬಿಟ್ಟು ಅಪ್ರಾಪ್ತ ವಯಸ್ಸಿನ ಒಂದು ಮಗ ಹೋಗಿ ಪೊಲೀಸರಿಗೆ ಶರಣಾಗ್ತಾನೆ. ಶರಣಾದಂತಹ ಬಳಿಕ ಪೊಲೀಸರು ಕೂಡ ಅದೇನ್ ಪ್ರೊಸೆಸ್ ಇದೆ ಅದೆಲ್ಲವನ್ನು ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಜೊತೆಗೆ ಆ ಒಂದು ನೇತ್ರಾಳ ಮೃತದೇಹವನ್ನು ಕೂಡ ಅಷ್ಟೇ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಬಿಟ್ಟು ಮುಂದಿನ ಒಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ರಾಡ್ ನಿಂದ ಹೊಡೆದು ಕೊಲೆಯನ್ನ ಮಾಡಿರ್ತಾರೆ. ಕೊಲೆ ಆದಂತಹ ಬಳಿಕ ರಾಡ್ ಅನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡ್ಕೊಂಡು ಅದನ್ನ FSL ಗೆ ಕಳಿಸಿರ್ತಾರೆ. ಆದ್ರೆ FSL ನ ವರದಿಯಲ್ಲಿ ಪೊಲೀಸರಿಗೆ ಬಂದಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಆ ಒಂದು ರಾಡ್ ನ ಮೇಲೆ ಇಬ್ಬರ ಒಂದು ಫಿಂಗರ್ ಪ್ರಿಂಟ್ ಇರುವಂತದ್ದು ಕೂಡ ಅಷ್ಟೇ ಪೊಲೀಸರಿಗೆ ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಒಂದು ಫಿಂಗರ್ ಪ್ರಿಂಟ್ ಯಾರ್ದು ಅನ್ನುವಂಥದ್ದು ಪತ್ತೆ ಮಾಡ್ತಾರೆ, ಅದು ಮಗನದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ. ಇನ್ನೊಂದು ಫಿಂಗರ್ ಪ್ರಿಂಟ್ ಯಾರ್ದು ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ತಂದೆಯನ್ನು ಕೂಡ ಅಷ್ಟೇ ಪೊಲೀಸರು ವಿಚಾರಣೆಗೆ ಅಂತ ಕರೆಸಿದ್ರೆ, ವಿಚಾರಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಆತನ ಒಂದು ಫಿಂಗರ್ ಅನ್ನು ಕೂಡ ಅಷ್ಟೇ ಪೊಲೀಸರು ತಗೊಂಡು ಅದನ್ನ ಮತ್ತೆ FSL ಗೆ ಕಳಿಸಿದಂತ ಸಂದರ್ಭದಲ್ಲಿ ಅದು ಆತನದ್ದೇ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುವಂತದ್ದು, ಆ ಒಂದು ಕೊಲೆಯಾದಂತಹ ದಿನ ಇಬ್ರು ಕೂಡ ಅಷ್ಟೇ ಜೊತೆಯಲ್ಲಿ ಇದ್ರು ಅನ್ನುವಂಥದ್ದು, ಜೊತೆಗೆ ಇಬ್ರು ಕೂಡ ಅಷ್ಟೇ ಆಕೆಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಆತನನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಕೊಟ್ಟಂತ ಸ್ಟೇಟ್ಮೆಂಟ್ ಏನು ಅಂತಂದ್ರೆ, ಕೊಲೆ ಕೇಸ್ನಲ್ಲಿ ಅಪ್ರಾಪ್ತ ಏನಾದ್ರೂ ಜೈಲ್ಗೆ ಹೋದಂತ ವೇಳೆಯಲ್ಲಿ ಆತನಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ. ಜೊತೆಗೆ ಪೊಲೀಸರು ಮತ್ತು ಜೈಲಿನಲ್ಲಿ ಜೈಲಧಿಕಾರಿಗಳೇ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ಕೊಡ್ತಾರೆ. ನಾನೇನಾದ್ರೂ ಜೈಲಿಗೆ ಹೋದಂತ ವೇಳೆಯಲ್ಲಿ ನನ್ನ ಮಗನಿಗೆ ಯಾರು ಕೂಡ ಅಷ್ಟೇ ಶಿಕ್ಷಣಕ್ಕೆ ಸಹಾಯವನ್ನು ಕೂಡ ಮಾಡೋದಿಲ್ಲ, ಆತ ಅನಾಥನ ಆಗ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ವಿ. ಅದರಂತೆ ಮಗನೂ ಕೂಡ ಅಷ್ಟೇ ಅದಕ್ಕೆ ಸಹಕಾರವನ್ನ ಕೊಟ್ಟ. ಆ ಒಂದು ಕಾರಣಕ್ಕೋಸ್ಕರ ತಾಯಿಯನ್ನ ಕೊಲೆ ಮಾಡಿದಂತ ಬಳಿಕ ಮಗನೇ ನೇರವಾಗಿ ಹೋಗಿ ಪೊಲೀಸರಿಗೆ ಶರಣಾಗ್ತಾನೆ. ನಾನು ಅಲ್ಲಿಂದ ಎಸ್ಕೇಪ್ ಆಗಿದ್ದೆ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾನೆ. ಜೊತೆಗೆ ಇನ್ನೊಂದು ಮಗವನ್ನು ಕೂಡ ಅಷ್ಟೇ
ಕೊಲೆ ಆದಂತ ಬಳಿಕ ತಂದೆಗೆ ಹೇಳುವಂತದ್ದು ಏನು ಅಂತಂದ್ರೆ, ನಾನು ಕೊಲೆ ಕೇಸ್ನಲ್ಲಿ ಜೈಲ್ಗೆ ಹೋದ್ರೂ ಕೂಡ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ, ನನಗೆ ಎಜುಕೇಶನ್ ಕೂಡ ಸಿಗುತ್ತೆ, ನೀನು ಹೊರಗಡೆ ಇಟ್ಕೊಂಡು ಹಣವನ್ನ ಸಂಪಾದನೆ ಮಾಡು, ನಾನು ಜೈಲಿನಿಂದ ಹೊರಗಡೆ ಬಂದಂತ ಬಳಿಕ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಆತ ಹೇಳಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಒಂದು ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ನಿಖರವಾದಂತ ಕಾರಣ ಏನು ಅಂತಂದ್ರೆ, ಆಕೆಗೆ ಅನೈತಿಕವಾದಂತ ಸಂಬಂಧವನ್ನು ಇಟ್ಕೊಂಡಿದ್ಲು, ಜೊತೆಗೆ ಕುಡಿತದ ಒಂದು ಚಟಕ್ಕೂ ಕೂಡ ಅಷ್ಟೇ ಬಿದ್ದಿದ್ಲು, ಮನೆಯನ್ನ ಸರಿಯಾಗಿ ನಿರ್ವಹಿಸ್ತಿರ್ಲಿಲ್ಲ, ಮನೆಯಲ್ಲಿ ಅಡುಗೆಯನ್ನು ಕೂಡ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಕೊಲೆ ಮಾಡಿದ್ವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಆರೋಪಿಗಳ ಪೊಲೀಸರ ಮುಂದೆ ಒಪ್ಕೊಂಡಿರುವಂತಹದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಅವರಿಗೆ ತಮ್ಮೆಲ್ಲ ಡೀಟೇಲ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.